ನರೇಗನಾಗಿರ್ಬೋದು ಇತ್ಯಾದಿ ಸೌಲಭ್ಯಗಳನ್ನಾಗಿರ್ಬೋದು ಆಡಳಿತ ಹೇಗೆ ನಡೆಸ್ಕೊಂಡು ಹೋಗಿದ್ರಿ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ವಸಾಮಾನ್ಯ ಇದು ಈಗ ಒಂದು ಹಳೆ ಸದಸ್ಯರು ಲಿಂಗಗೌಡರು ಹೇಳಿ ಅವರು ಬಹಳ ಹಿಂದಿನ ಸದಸ್ಯರು. ನಾನು ಸಾಮಾನ್ಯ ಒಂದು 4 ಬಾರಿ ಈ ಗ್ರಾಮ ಪಂಚಾಯತ್ನಲ್ಲಿ ಸದಸ್ಯನಾಗಿ ಲಾಸ್ಟ್ ಅವಧಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಇಲ್ಲಿ ಸ್ವಲ್ಪ ನಮ್ಮ ದೊಡ್ಡ ಪಂಚಾಯತ್ ಆದ್ರಿಂದ ಅಧಿಕಾರಿಗಳಿರಲಿ ನಮ್ಮ ಬಾಡಿ ಇರಲಿ ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟದ ಸಂಗತಿ ಆಗಿರ್ತದೆ. ಅದರಲ್ಲೂ ಇಲ್ಲಿ ಒಂದು ಸಿಕ್ಕ ಹಿಡುವಳಿದಾರರು, ರೈತರು, ಒಂದೊಂದು ಮೀನುಗಾರರು, ಇಂಥವೆಲ್ಲ ಚಟುವಟಿಕೆ ಇದೆ. ಅದು ಸರ್ಕಾರ ಘೋಷಣೆ ಮಾಡ್ತದೆ ಸ್ವಚ್ಛ ಭಾರತ ಆಗಿ. ಅದು ಸ್ವಚ್ಛ ಭಾರತ ಮಾಡಿ ಗಾಡಿ ಕೊಟ್ಟರೆ ನಮಗೆ ನಿರ್ವಹಣೆ ಮಾಡ್ಲಿಕ್ಕೆ ಹಣ ನಾವೇ ನಮ್ಮ ಪಂಚಾಯತ್ದಿಂದೇ ನಿರ್ವಹಿಸುವುದು. ಇಲ್ಲಿ ಕಾಂಡ್ಲವನ ಇದೆ, ಇಕೋ ಬೀಚ್ ಇದೆ, ಫಾರೆಸ್ಟ್ ಇಲಾಖೆ. ನಾವು ಬಾಲ್ಸರಿಗೆ ಮನವಿ ಮಾಡಿದ್ದೇವೆ, ಮಿನಿಸ್ಟರ್ ಸಮಕ್ಷ ಮನವಿ ಮಾಡಿದ್ದೇವೆ, ಫಾರೆಸ್ಟ್ ಮತ್ತೆ DFO ಇವರಿಗೆಲ್ಲ ಮನವಿ ಮಾಡಿದ್ದೇವೆ. ಆದ್ರೆ ಅವರು 10% ಕೊಡಿ, ನಮಗೆ ಸ್ವಚ್ಛತೆ ಬೇಕು. ಈಗ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಇದೆ, ಆ ಇಲಾಖೆಯಿಂದ ಜನಸಂಪರ್ಕ ಜಾಸ್ತಿ. ಎಲ್ಲ ಗಾಡಿ ಸಂಪರ್ಕ ಇರುವಾಗ ಬಾಟ್ಲು ಗೀಟ್ಲು ಅಥವಾ ಇಂಥ ತಿಂಡಿ ವೇಸ್ಟ್ ಆದ ಸಾಮಾನೆಲ್ಲ ರಸ್ತೆ ಮೇಲೆ ಹೋಗಿದ್ರು. ಇಂಥೆಲ್ಲ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಪಂಚಾಯತ್ ಅನುದಾನ ಬರುವುದಿಲ್ಲ, ಅವರು ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಪಂಚಾಯತ್ ನಡೆಸೋದು ಭಾಳ ಕಷ್ಟ. ಅದರಲ್ಲೂ ಏನು ಕೇಳಿದ್ರೆ ಈಗ ಇಲ್ಲಿ ನಮ್ಮದು ಸಾಮಾನ್ಯ ಕೃಷಿಕರು ಸಾಮಾನ್ಯ ಒಂದು 50%, ಸಾಮಾನ್ಯ ಕೂಲಿಗಾರ ಒಂದು 25%, ಮೀನುಗಾರ ಒಂದು 25%. ಈ ರೀತಿ ನಮ್ಮದು ಪಂಚಾಯತಲ್ಲಿ ಜನ ಇದ್ದಾರೆ. ಅದ್ರಲ್ಲಿ ನಮಗೆ ಈಗ ಏನಾಗಿದೆ ಕೇಳಿದ್ರೆ, ಜಾಸ್ತಿ ಮಳೆ ಬಿದ್ದರೆ ನೆರಾವಳಿ ಬರ್ತದೆ, ಅದನ್ನು ನಾವು ಪಂಚಾಯತ್ನಲ್ಲೇ ನಿರ್ವಹಣೆ ಮಾಡ್ತೀವಿ. ಅಥವಾ ಮಳೆ ಕಡಿಮೆ ಆದರೆ ಸಮುದ್ರದ ಉಪ್ಪು ನೀರು ಒಳಗೋಗ್ತದೆ, ನಮ್ಮ ಕೃಷಿ ಹಾಳಾಗ್ತದೆ. ಇಂಥದ್ದೆಲ್ಲ ಒಂದು ಸಮಸ್ಯೆ ಈ ಕಾಸರಗೋಡು ಪಂಚಾಯತ್ನಲ್ಲಿ ಉಂಟು. ಅಂಥವೆಲ್ಲ ಒಂದು ನಿಭಾಯಿಸ್ಕೊಂಡು ಹೋಗ್ಬೇಕಿದ್ರೆ ನಾವೊಂದು ಸದಸ್ಯರಾದವರು, ಗ್ರಾಮ ಪಂಚಾಯತ್ ಸದಸ್ಯರಾದವರು ಎಲ್ಲವನ್ನು ಇವ್ರಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ನಮ್ಮ ಗ್ರಾಮೀಣ ಭಾಗದ ಜನ ಏನೇ ಕೇಳುವುದಿದ್ರು ನಾವು ಜನರ ಹತ್ತಿರದಲ್ಲಿ ಇರ್ತೇವೆ. ಗ್ರಾಮ ಪಂಚಾಯತ್ ಸದಸ್ಯರು ಏನೇ ಅವ್ರದ್ದು ದೊಡ್ಡ ಯೋಜನೆ ಕೇಳುವುದಿದ್ರು ನಮ್ಮ ಹತ್ರ ಕೇಳ್ತದೆ, ಅದು ನಮ್ಮ ಹತ್ರ ಆಗುದಿಲ್ಲ, ಬಯಸ್ಕೊಳ್ಬೇಕಾಗ್ತದೆ. ಆ ಲೆಕ್ಕ ನಮ್ಗೆ ಈಗ ಏನಾಗುತ್ತೆ, ಶಾಸನಬದ್ಧ ಅನುದಾನ ಈಗ ಇದ್ರಲ್ಲಿ ಬರಲಿಲ್ಲ. 15ನೇ ಹಣಕಾಸು ನಮ್ಗೆ ಈಗ ಬರಲೇ ಇಲ್ಲ. ಕೆಲವು ಇಲ್ಲಿ ನಮ್ಮ ಪಂಚಾಯತ್ ನಡೆಸೋದು ಈಗ ಬಹಳ ಕಷ್ಟ ಆಗಿದೆ. ಅದರಲ್ಲೂ ಈಗ ನಮ್ದು ಇಷ್ಟು ದೊಡ್ಡ ಪಂಚಾಯತ್ ಆದರೂ ಏನ್ ಮಾಡ್ತಾರೆ, ನಮ್ಮ PDOಗಳಿಗೆ 2 ಚಾರ್ಜ್ ಕೊಡ್ತಾರೆ. ಈ ಪಂಚಾಯತ್ ನಿರ್ವಹಿಸ್ಕೊಳ್ಳೋದೇ ಕಷ್ಟ. ಈಗ ಇಲ್ಲಿ ಮಳೆಗಾಲ, ಈಗ ಮೀನುಗಾರಿಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ರೈತರಿಗೆ ಚಟುವಟಿಕೆ ಸ್ಟಾರ್ಟ್ ಆಗ್ತದೆ. ಒಂದು ದಾರಿ ದೀಪ ನಿರ್ವಹಣೆ ಮಾಡ್ಲಿಕ್ಕೆ ನಮ್ಗೆ ಇಲ್ಲ ಅಮೌಂಟ್ ಇಲ್ಲ. ನಾವು ಈಗ ಜನರ ಹತ್ರ ನಾವು ಬಯಸ್ಕೊಳ್ಳೋದು ಜಾಸ್ತಿ ಆಗಿದೆ. ಆ ಲೆಕ್ಕದಲ್ಲಿ ಅವರು ಗ್ರಾಮ ಪಂಚಾಯತ್ ಇಲೆಕ್ಷನ್ನ ಮುಂದೂಡಬಾರ್ದಿತ್ತು, ಸರ್ಕಾರ ತಕ್ಷಣ ಮಾಡ್ಬೇಕಿತ್ತು. ಎಂತಂದ್ರೆ ಆ ಬಯಸ್ಕೊಳ್ಳೋದಷ್ಟು ಕೆಲಸ ನಮ್ಮ ತಲೆ ಮೇಲೆ ಬಂದಿದೆ. ಈ ಪಂಚಾಯತ್ಗೆ ಬಂದ್ರೆ ಅಭಿವೃದ್ಧಿ ಅಧಿಕಾರಿ ಅಥವಾ PDOಗಳ ಹತ್ರ ಕೇಳಿದ್ರೆ ಅಮೌಂಟ್ ಇಲ್ಲ, ನಾವೇನ್ ಮಾಡುದು? ಜನ ನೇರವಾಗಿ ನಮಗೆ ಬೈತು, ನಾವೇನ್ ಮಾಡೋದು? ಬಯಸ್ಕೊಳ್ಳೋದು ಒಂದೇ ಕೆಲಸ ಆಗಿದೆ. ಹಾಗಾಗಿ 2008ರಲ್ಲಿ ನಾವು ನರೇಗಾದಲ್ಲಿ ಕೆಲಸ ಮಾಡಿಸಿದ್ವಿ ಜನರ ಹತ್ರ. ಸಾಮಾನ್ಯ ಒಂದು 2-3 ಕೋಟಿ ಕೆಲಸ ನಡೆದೋಗಿದೆ ನರೇಗಾ ಸ್ಟಾರ್ಟ್ ಆದ್ಮೇಲೆ. ಒಳ್ಳೆ ಕೆಲಸ ಜಾಸ್ತಿ ಮಾಡೋದಂದ್ರೆ ಫಸ್ಟ್ ಸ್ಟಾರ್ಟಿಂಗ್ಗೆ ಹೊನ್ನಾವರ ತಾಲೂಕಲ್ಲಿ ನಮ್ಮ ಕಾಸರಗೋಡು ಪಂಚಾಯತ್ನಲ್ಲಿ ನರೇಗಾ ಕೆಲಸ ಮಾಡಿದವರು. ಚೆಕ್ ಡ್ಯಾಮ್, ಹೂಳೆ ಪಿಚ್ಚಿಂಗು, ಅದು ಒಳ್ಳೆ ಯೋಜನೆ, ಜನರು ಸ್ಪಂದಿಸ್ತು ಅದಕ್ಕೆ. ಅದರಲ್ಲಿ ಈಗ ಏನಾಗಿದೆ ಅಂದ್ರೆ, ಈಗ ರಾಮ್ಜಿ ಹೇಳಿ ಚೇಂಜ್ ಆದಾಗ ಅಲ್ಲಿ ಮೊದಲು ಕೆಲಸ ಮಾಡಿದ ಅಮೌಂಟ್ ಎಲ್ಲ ಕಾಂಟ್ರಾಕ್ಟರ್ ತಲೆ ಮೇಲೆ ಬಿಟ್ಕೊಂಡು ಉಂಟು. ಈಗ ಇದೆ ನಮ್ಮ ಗ್ರಾಮ ಪಂಚಾಯತ್ ಇಷ್ಟು ಒಳ್ಳೆ ಮಾಡಿ ನಾವು ಗ್ರಾಮ ಪಂಚಾಯತ್ ಎಲ್ಲ 27 ಸದಸ್ಯರು. ನಮ್ಮ ಪಂಚಾಯತ್ ಒಳ್ಳೆ ಇರಬೇಕು. ಯಾರೇ ಒಂದು ಗ್ರಾಮೀಣ ಭಾಗದವ್ರು ಪಂಚಾಯತ್ ಬಂದ್ರೆ ಪಂಚಾಯತ್ ಒಳ್ಳೆ ಮಾಡ್ತಾರೆ, ಪಂಚಾಯತ್ ಒಳ್ಳೆ ಕೆಲಸ ಮಾಡ್ತದೆ, ನಮ್ಗೆ ಸ್ಪಂದಿಸ್ತಾರೆ ಹೇಳುವ ಒಂದು ಅಭಿಮಾನದ ಮೇಲೆ ನಾವು 27 ಸದಸ್ಯರು ಈ ಪಂಚಾಯತನ್ನ ಕಟ್ಟಡ ಮಾಡಿ ನಿರ್ವಹಿಸಿ ನಾವು ಅಧಿಕಾರಿಗಳು ಬಿಟ್ಟು ನಾವೀಗ ಜನವರಿ ಫೆಬ್ರವರಿಯಿಂದ ನಾವು ಮನೆಯಲ್ಲಿದ್ದಾಗ ಆದ್ರೆ ಪಂಚಾಯತ್ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ವಿ, ಆದ್ರೆ ಅಮೌಂಟ್ ಇಲ್ಲ. ಈಗ ನೋಡಿ, ನಾವೀಗ ನರೇಗಾದಲ್ಲಿ ಒಂದು ಕಾಂಟ್ರಾಕ್ಟ್ ಕೆಲಸ ಮಾಡ್ದ, ಇನ್ನೂ ಅವನಿಗೆ ದುಡ್ಡಿಲ್ಲ. ನಾನು ಕೂಲಿ ಆಳು ಮಾತ್ರ ಬಂದಿದೆ, ಮೆಟೀರಿಯಲ್ಸ್ ಇನ್ನೂ ಸಿಕ್ತಿಲ್ಲ. ಅವನು ಏನ್ ಮಾಡ್ತಾ ಹೇಳಿದ್ರೆ, ನಾವು ಸದಸ್ಯರೆಲ್ಲ ಮುಂದಾಗಿ ಒಂದು ಕಾಂಟ್ರಾಕ್ಟರ್ಗೆ ಒತ್ತಡ ಮಾಡಿಸಿದ್ದೇವೆ. ಆ ಕಾಂಟ್ರಾಕ್ಟರ್ ದಿವಸ ನಮ್ಮ ಮನೆ ಬಗಲ್ ಬಂದಲ್ಲಿ ಏನ್ರಿ ನೀವು ಪಂಚಾಯತ್ ಬೇಗ ಆಗ್ಲಿ ಅಂತ ಹೇಳಿದ್ರು. ನಾವು ಮಾಡಿ ಮುಗಿಸಿದ್ದೇವೆ, ಇನ್ನು ಅಮೌಂಟ್ ಇಲ್ಲ. ಇಂಥದ್ದೆಲ್ಲ ಒಂದು ಸಮಸ್ಯೆಯನ್ನ ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರ ಅಂಥದಕ್ಕೆ
ಅಮೌಂಟ್ ಅನ್ನ ಬಿಡುಗಡೆ ಮಾಡಬೇಕು. ಅಭಿವೃದ್ಧಿ ಕೆಲಸ ಅಮೌಂಟ್ ಅನ್ನು ಕೈಯಿಂದ ಹಾಕೊಂಡು ಮಾಡಿರ್ತದಲ್ಲ ಅವರಿಗೆಲ್ಲ ಬಹಳ ಬೇಜಾರಾಗಿರ್ತದೆ. ಮತ್ತೆ ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ಕೇಳುವುದಿದ್ರು ನಾವು ಜನರ ಹತ್ರ ಇರುವುದ್ರಿಂದ MLA ಇಂದ ಅಮೌಂಟ್ ಬರುದಿರ್ಲಿ, MP ಇಂದ ಅಮೌಂಟ್ ಬರುದಿರ್ಲಿ, ಗಂಟು ಬೀಳುದು ನಮ್ಮ ಹತ್ರ. ಏನ್ರಿ ನಮ್ದು ಇಲ್ಲಿ ಶಾಲೆ ಕೊಠಡಿ ಬೇಕು, ನಮ್ಗೆ ಅದು ಬೇಕು, ನಮ್ಗೆ ಚರಂಡಿ ಬೇಕು, ಇಂಥದ್ದೆಲ್ಲ ಅವಶ್ಯ ಗ್ರಾಮೀಣ ಭಾಗದಲ್ಲಿ ಇರ್ತದೆ. ಹಾಗಾಗಿ ನನ್ನ ಅನಿಸಿಕೆ ಸರ್ಕಾರ ಗ್ರಾಮ ಪಂಚಾಯತ್ ಅನ್ನ ಪೆಂಡಿಂಗ್ ಬಹಳ ದಿವಸ ಇರಬಾರ್ದು. ಈಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ 5 ವರ್ಷ ಆಗ್ತೇ ಬಂತು. ಈ ಗ್ರಾಮ ಪಂಚಾಯತ್ ಅಂದ್ರೆ ಬುಡದಲ್ಲಿರೋ ಜನರ ಬುಡದಲ್ಲಿರುವಂತ ಒಂದು ಜನಪ್ರತಿನಿಧಿ. ನಮ್ಗೆ ಯಾವುದೇ ಒಂದು ಪಕ್ಷ ಇಂಥದ್ದಲ್ಲ. ನಾವು ಯಾವ ಆಡಳಿತ ಪಕ್ಷ ಬರ್ತದೆ ಅದ್ರ ಹಿಂದ್ ಬದಿಗೆ ನಾವು ಇರ್ತೀವಿ. ನಾವು ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಪಕ್ಷದಲ್ಲಿ ನಾವು ಆಯ್ಕೆಯಾಗಿ ಬರುವುದಿಲ್ಲ. ನಾವು ಯಾವ ಪಕ್ಷ ಆಡಳಿತ ಬರ್ತದೆ ಆ ಆಡಳಿತ ಪಕ್ಷದ ಬೆನ್ನಿಗೆ ಹೋಗಿ ಅಭಿವೃದ್ಧಿ ಕೆಲಸ ಮಾಡೋದ್ರಿಗೆ ನಾವು ಬಹಳಷ್ಟು ಕೆಲಸ ಮಾಡಿದ್ದೇವೆ ನಾವು. ಹಾಗಾಗಿ ನಮ್ಮ ಗ್ರಾಮ ಪಂಚಾಯತ್ ಮತ್ತೆ ನಮ್ಮ ಪಂಚಾಯತ್ಗೆ ಶಾಸನಬದ್ಧ 15ನೇ ಹಣಕಾಸು ಬಿಡುಗಡೆನೇ ಮಾಡಲಿಲ್ಲ. ಅದಕ್ಕೆ PDO ಏನ್ ಮಾಡ್ತಾ, ಇವರು ಆಡಳಿತ ಅಧಿಕಾರಿ ಏನ್ ಮಾಡ್ತಿದ್ರು, ನಾವು ಬಯಸ್ಕೊಳ್ಳುವುದೇ ಜನರ ಹತ್ರ. ಇಲ್ಲಿ ಬಂದ್ರೆ ನೋಡಿ ಅಮೌಂಟ್ ಇಲ್ಲ, ನಾವೇನ್ ಮಾಡುದು, ಈಗ ಶಾಲೆ ಈಗ ನಮ್ದೇ ಶಾಲೆ. ನಾನು ಈಗ ಫೋನ್ ಬಂದಿದ್ದೆ ಸಚಿವರು ನಮ್ಮ ಮೆಸೇಜ್ ಈಶ್ವರ್ ಖಂಡ್ರೆ ಅವರಿಗೆ ನಾನು ಮೊದಲಿನಿಂದ ಹೇಳ್ತಾ ಇದ್ದೇವೆ, ಮೊದಲೇ ನರೇಗಾದಲ್ಲಿ ಏನು ಕೆಲಸ ಮಾಡಿದ್ರೆ ಆ ಕೆಲಸದಲ್ಲಿ ಏನು ಮೆಟೀರಿಯಲ್ ಪೆಂಡಿಂಗ್ ಇದೆ ಕಾಂಟ್ರಾಕ್ಟರ್ಗೆ ಬಿಡುಗಡೆ ಮಾಡಬೇಕು. ಮತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ ಇಲೆಕ್ಷನ್ ಅನ್ನ ತಕ್ಷಣ ಮಾಡಬೇಕು. ಇಲ್ಲದೆ ಇದ್ರೆ ನಾವು ಜನರ ಹತ್ರ ಬಯಸ್ಕೊಳ್ಳುದು, PDO ಬೈಯುದು, ಆಡಳಿತರಿಗೆ ಬಹುದು, ಬಯಸ್ಕೊಳ್ಳೋದಷ್ಟೇ ನಮ್ ಕೆಲಸ ಆಗಿರ್ತದೆ. ಗ್ರಾಮೀಣ ಭಾಗದಲ್ಲಿ ಹತ್ತಿರದ ಜನರ ಹತ್ರದಲ್ಲಿ ನಾವಿರ್ತರು, ಅವ್ರ ಅಧಿಕಾರಿ ಇವರು ಮಿನಿಸ್ಟ್ರು ಅಧಿಕಾರಿಗಳೆಲ್ಲ ಬಹಳ ದೂರದಲ್ಲಿ ಇರ್ತರು. ಅವ್ರು ಬಂದಾಗ ನಾವು ಹೋಗಿ ಸಂಪರ್ಕ ಮಾಡ್ಬೇಕು. ಬಿಟ್ಮೇಲೆ ಫಸ್ಟ್ ಜನಸಂಪರ್ಕವಿರೋ ನಾವು, ನಾನು ಫಸ್ಟ್ ಆದ್ಯತೆ ಈಶ್ವರ್ ಖಂಡ್ರೆ ಅವ್ರಿಗೆ ಹೇಳ್ತೇನೆ, ಮೆಟೀರಿಯಲ್ ಇದನ್ನ ಬಿಡುಗಡೆ ಮಾಡಿ. ಆಮೇಲೆ ರಾಮ್ಜಿಯ ಕೆಲಸನೂ ನಾವು ಮುಂದೆ ಮಾಡಿಸ್ತೇವೆ ಜನರ ಹತ್ರ. ಈಗ ಮೆಟೀರಿಯಲ್ ಅನ್ನು ಬಿಡುಗಡೆ ಮಾಡಬೇಕು, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ ಎಲೆಕ್ಷನ್ ಮಾಡಬೇಕು. ಇದೇ ನಮ್ಮ ಮೇನ್ ಉದ್ದೇಶ. ಓಕೆ ಸರ್. ದಿನೇಶ್